ಫಸ್ಟ್ ಹೆಂಗೈತೆ ಡ್ರೈನೇಜು, ಇವಾಗ ರೋಡ್ ಹೆಂಗೈತೆ ಹೆಂಗೆಲ್ಲ ನೋಡ್ಕರಿ. ಏನಂಬೋದು ಸ್ವಲ್ಪ ತಿಳ್ಕರಿ. ಕಾನೂನು ಪ್ರಕಾರ ಏನೈತೆ ಗೊತ್ತದೆ, ನಿಮ್ದು ಅಧಿಕಾರ ಇರ್ಬೋದು ಏನೇ ಇರ್ಬೋದು ಸಂಬಂಧ ಇಲ್ಲ. ಅದು ಯಾವುದಾಗಲಿ ಏನೈತೆ ಗೊತ್ತದ, ನಿಯತ್ಲೇಶಿಂದ ಮಾತಾಡೋದು ಕಲ್ರಿ. ಯಾವುದಾಗ ಜಾತಿ ಭೇದ ಭಾವ ಬೇಡ. ಇಲ್ಲಿ ಎಲ್ಲರೂ ನಾವೆಲ್ಲರೂ ಒಂದೇ. ಇಲ್ಲಿ ಎಲ್ಲರೂ ಯಾರು ಅನ್ಸ್ಕೊತ್ರಗಿನ ಎಲ್ಲರೂ ನಾವು ಆಗೋದು ಒಂದೇ. ನಿಮ್ಮ ಮನೆ ಮುಂದೆ ಮಾಡ್ಕೇರಿ ನೋಡಮ್ಮ. ಇಷ್ಟು ಟೈಟ್ ಮಾಡಕತ್ತಿರಲ್ಲ, ಯಾವ ಕಾರಣ ಸಲುವಾಗಿ ಮಾಡಕತ್ತೀರಿ? ಯಾರು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಏನ್ ಮಾಡಕತ್ತೀರಿ ಇಷ್ಟು ದಿವಸ ನೀವೆಲ್ಲರೂ? ಏನ್ ಮಾಡಕತ್ತೀರಿ? ಕಾರ್ ನಡೆಸೋರು ಅವ್ರು ನಡೆಸೋರು ಏನ್ ಮಾಡಕತ್ತೀರಿ ನೀವೆಲ್ಲರೂ? ನಿಮ್ಮ ಸ್ವಾಭಿಮಾನ ಸಲುವಾಗೆಲ್ಲ ಕರೆಕ್ಟ್ ಯಾವುದೇ ಆಗಲಿ ನೀತಿ ಇಲೆಕ್ಷನ್ ಮಾಡ್ರಿ. ಏನ್ ರೋಡ್ ಇದು ಹೆಂಗ್ ಐಟು ಇದು ಹೆಂಗ್ ಬರಕತ್ತೈತೆ ಅಂದ್ರೆ ನಿಮ್ಮ ಅಧಿಕಾರ ಐತೆ ಅಂತ ನೀವು ಇದು ಮಾಡ್ಬೋದಾ? ಗೊತ್ತಾಗಲ್ಲ. ಒಂದು ಲೈಟ್ ಇಲ್ಲ, ಒಂದು ಇಲೆಕ್ಷನ್ ಅಲ್ಲಿ ರೋಡ್ ದಾಡ್ಬೇಕಂದ್ರೆ ಒಂದು ಲೈಟ್ ಇಲ್ಲ. ನಾನು ಹೇಳ ಅಲ್ಲಿ ರೋಡ್ ದಾಟ್ಬೇಕಂದ್ರೆ ರೋಡ್ ದಾಟ್ಬೇಕಂದ್ರೆ ಲೈಟ್ಗಳು ಇಲ್ಲ. ಯಾರನ್ನ ಏನ ಇವಾಗ ಊರಿನವರು ಸಾರ್ವಜನಿಕರು ಪ್ರತಿಯೊಬ್ಬರು ಇಲ್ಲಿ ಬೇಕಾದಂಗೆ ಶಾಲೆಗಳು ಅದಾವ, ತ್ರಾಸ ಆಗತ್ತ ಅಂತ ನೀವೇನಾದ್ರು ನಾನೇ ದಿನ ಏನಿಲ್ಲ ಅಂದ್ರೆ ಒಂದು 10 ಸಲ ತಿರ್ತೀನಿ ಇದು ರೋಡಿನ ಮೇಲೆ. ಈ ರೋಡಿನ ಮೇಲೆ ಒಂದು 10 ಸಲ ತಿರ್ತೀವಿ. ಗೊತ್ತಾಗಲ್ಲ ಎಲ್ಲರೂ ನಾನು ನೋಡ್ರಿ, ನಾನು ಹೇಳ್ತು ನೋಡು, ಎಲ್ಲರೂ ನಾವೊಂದು ನಮ್ಮದು ಅಂಬೋದು ಮುಂದೆ ಬರತನ ಲೆಕ್ಕಿಲ್ಲ ನೋಡು. ಇವತ್ತು ನೋಡು ಇದು ಹೈಟ್ ನೋಡ್ರಿ, ಇದು ಹೈಟ್ ನೋಡ್ರಿ. ಈ ರೋಡಿಗೆ ಅದಕ್ಕೆ ಲೆವೆಲ್ ನೋಡ್ರಿ, ನೋಡಿ ಕೇಸ್ ಮಾಡ್ರಿ. ಅಂದ್ರೆ ನಿಮ್ದು ಐತ್ ಅಂತ ಕೇಸ್ ಇದು ಮಾಡ್ತಾರೆ ಯಾವುದಾಗಲಿ ಗೊತ್ತಿಲ್ಲ. ತಿಳ್ಕರಿ ಯಾವುದಾಗಲಿ ಮಾತು ಮನುಷ್ಯಂದು ಯಾವುದಾಗಲಿ ತಿಳ್ಕರಿ ನೋಡ್ರಿ. ಯಾವುದಾಗಲಿ ಒಂದು ಸಣ್ಣ ಕೂಸಿಗೂ ಅನುಮತ ಆಯ್ತು ಅಂದ್ರೆ ನಮಗೆ ಬರೋದು. ಅಲ್ಲೇನು ಬಂದ ಕೇಸ್ ಎಲ್ಲರೂ ನಿಂದ್ರಂಗಲ್ಲ. ನಿರ್ಮಾಣ ಮಾಡ್ತಕ್ಕಂಥ ಟ್ರೈನ್ ಇದು APMCಯಿಂದ ಬರ್ತದೆ ಟ್ರೈನ್ ಇದು ಅಲ್ಲೆಲ್ಲ ಮೇಲೆ ಅಗಲಿಟ್ಕೊಂಡು ನೀರು ಜಾಸ್ತಿ ಹೋಗಲು ಅಜ್ಜೆ ಮಾಡಿರೋದು. ಉದ್ದೇಶ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಅದು ತಗಲಾರ್ದಂಗೆ ಹೋಗಬೇಕು. ಅದು ತಗಲಿದರೆ ಹೊಸ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕಾಗ್ತದೆ. ಕಂಪ್ನಿಯವರು ಈ ಒಂದು ಬದ್ಮಾಸ್ಗಿರಿ ಕೆಲಸ ಮಾಡ್ಯಾರ ಇಲ್ಲಿ ಮಾನವೀಯ ನಾಗರಿಕರೇ ಇದನ್ನು ಎಚ್ಚೆತ್ಕೋಬೇಕು. ನೀವೆಲ್ಲ ಇವತ್ತು ಮುಂದಿನ ಪೀಳಿಗೆಗೆ ನಮ್ಗೆ ದೊಡ್ಡ ಅನಾಹುತ ಆಗ್ತದೆ. ಅವರು ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಕೆಲಸ. ದಯಮಾಡಿ ಮಾನವೀಯ ನಾಗರಿಕರು ಎಚ್ಚೆತ್ಕೊಂಡು ಈ ಡ್ರೈನ್ನ ಮುಚ್ಚಾಕಿ ಈ ಡ್ರೈನ್ ಹಂಗೆ ತಗೋಬೇಕು. ನೋಡ್ರಿ, ಅದು ಮೈಟೀಸ್ ಕಂಪನಿ ಮಾಡಿದಂಥ ಡ್ರೈನ್, ಹಳೆಯ ಡ್ರೈನು. ಅಲ್ಲಿರ್ಬೇಕಾದ್ರೆ ಹೊಸ ಡ್ರೈನ್ ಇಲ್ಲಿಗೆ ಯಾಕೆ ಬರ್ತದೆ? ಅದರ ಉದ್ದೇಶ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ತಗಲಾರ್ದಂಗೆ ಹೋದರೆ ದಲಿತ ಸಮುದಾಯಗಳ ಒಂದು ಆಚಾರ ತಪ್ಪದಂತಕ್ಕಂಥದ್ದು ಇಲ್ಲಿ ಉದ್ಭವ ಮಾಡಿಕೊಂಡು ಈ ಕಾಮಗಾರಿಯನ್ನು ಈ ಡ್ರೈನನ್ನು ನೆಡ ರಸ್ತೆಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ದಲಿತ ಇಡೀ ಬಾಬಾ ಸಾಹೇಬರ ಅನುಯಾಯಿಗಳನ್ನು ಮಾನವಿಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರನ್ನು ಕರೆದು ಇದನ್ನೆಲ್ಲ ಮಾನವಿ ಜನರಿಗೆ ಮತ್ತು ಮಾನವಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ತೋರಿಸ್ಬೇಕಾಗ್ತದೆ. ಇದು ನಾಚಿಕೆಗೆಡಿತನ. ನಾವು ಒಂದು ಹೇಳಿದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲ ಸಮುದಾಯಗಳು ಒಪ್ಪಿಕೊಂಡು ಬಾಬಾ ಸಾಹೇಬರ ಒಂದು ಸ್ಟ್ಯಾಚ್ಯೂ ಹಿಂದುಗಡೆ ಒಂದು ಕಂಚಿನ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡ್ರಿ, ಇದು ಮಾನವಿ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ದೀವಿ. ಇದು ಯಾವುದೋ ಒಂದು ಗೂಬೆ ನಮ್ಮ ಮೇಲೆ ಕೂಡ್ಸಕ್ಕ, ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ತೋರ್ಸಕ್ಕ, ಅಲ್ಲಿ ಸ್ಟ್ಯಾಚ್ಯೂ ಬರ್ತದ, ಇಲ್ಲಿ ಇದು ಬರ್ತದ ಅಂತ ಹೇಳ್ತಾರೆ. ಆ ಲಕ್ಷ್ಮೀ ಗುಡಿ ಇರ್ತಕ್ಕಂಥ ಅವರು ಕಮಿಟಿಯವರಿಗೆ ಅವ್ರಿಗೆ ಮಾತಾಡ್ಕೊಂಡ್ಬಿಟ್ಟು ಆ ಗುಡಿ ನೀವು ಟಚ್ ಮಾಡಬಾರ್ದು, ಆ ಗುಡಿಗೆ ಈಗಾಗಲೇ ಹಳೆಯದು ಮಾತಾಡ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಕಮಿಟ್ಮೆಂಟ್ ಮಾಡಿದ್ರು. ಆದರೂ ಆ ಗುಡಿಗೂ ಟಚ್ ಆಗಲಾರ್ದಂಗೆ ಹಿಂದ್ಗಡೆ ಒಯ್ದು ಇದು ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾರಂತ ಅಭಿಪ್ರಾಯ ನಮ್ಗೆ ಕಂಡು ಬಂದದ. ಇದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಕ್ಷೇತ್ರದ ಜನತೆಗೆ ನಾನು ಗಮನಕ್ಕೆ ತರೋದು ಏನಂದರೆ, ನಮ್ಗೆ ಒಂದು ಪುಣ್ಯ ಕೆಲಸ ರಸ್ತೆ ಕಾಮಗಾರಿ ಬಗ್ಗೆ ಮತ್ತು ಇನ್ನಿತರ ಕಾಮಗಾರಿಗಳ ಬಗ್ಗೆ ನಮ್ಮದು ಯಾವುದೇ ಆರೋಪ ಇದ್ದಿಲ್ಲ. ಒಂದನೇದಾಗಿ. ಎರಡನೇದಾಗಿ ಏನಾಗ್ತಾಯಿದೆ ಅಂದರೆ 1,700 ಕೋಟಿ ಅನುದಾನ ಅಡಿಯಲ್ಲಿ ಕಾಮಗಾರಿ ಪ್ರಾರಂಭ ಆಗಿದ್ದು ನಮ್ಮ ಈ ಭಾಗದ ಮತ್ತು ಈ ಕ್ಷೇತ್ರದ ಜನತ ಪುಣ್ಯ ಅಂತ ನಾವು ಬಯಸ್ತಾ ಇದ್ದೀವಿ. ಆದರೂ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಮಾನವಿ ತಾಲೂಕಾ ಅಧಿಕಾರಿಗಳು ಇವತ್ತು ಉದ್ದೇಶ ಇಷ್ಟೇ, ಸಾರ್ವಜನಿಕರು ಎಲ್ಲರೂ ಬೆಳಕರದ ಮೇಲೆ ನೋಡ್ತಾ ಇದ್ದಾರೆ. ಒಂದು ಡೈವೈಡರ್ ಮೇಲೆ ಹಳೆ ಕಾಂಕ್ರೀಟ್ ಹಾಕಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ, ಅದು ಪೂರ್ತಿ ಹಂಗೆ ಬಿಟ್ಟಿದ್ರು ಪರವಾಗಿದ್ದಿಲ್ಲ, ನಮಗೆ ಏನು ತೊಂದರೆ ಇದ್ದಿಲ್ಲ. ಅದನ್ನು ಪ್ರಶ್ನೆ ಮಾಡಿದರೆ ಇವತ್ತು ನಮ್ಮ ಎಸ್ಟಿಮೇಟ್ನಲ್ಲಿಲ್ಲ ಮತ್ತು ಅದರಲ್ಲಿಲ್ಲ ಮತ್ತು ಇದರಲ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಒಂದು ಆರೈಕೆ ಮಾತುಗಳನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಕಲ್ಮಾಲ ಒಂದು ಕಸ್ಬಿ ಕ್ಯಾಂಪಲ್ಲಿಂದ ರಸ್ತೆ ನಿರ್ಮಾಣ ಮಾಡ್ಕೊಂಡು ಒಂದು ಮಾನವಿಗೆ ಅಟ್ಯಾಚ್ಮೆಂಟ್ ಮಾಡಿ
ಮಾನವಿಲಿದ್ದ ಸಿಂಧನೂರು ಸಿಟಿಗೆ ಗಿಡಬಡಿ ಕ್ಯಾಂಪಿಗೆ ಅಟ್ಯಾಚ್ಮೆಂಟ್ ಮಾಡಿ ನಗರದಲ್ಲಿರ್ತಕ್ಕಂಥ ಇವತ್ತು ರಾಷ್ಟ್ರೀಯ ಪುತ್ಥಳಿಗಳು, ಇವತ್ತು ರಾಜ್ಯ ಹೆದ್ದಾರಿ ಹೈವೇಗೆ ಹಾಯ್ದು ಹೋಗೋಂಥ ಪಕ್ಕದಲ್ಲಿರ್ತಕ್ಕಂಥ ಪುತ್ಥಳಿಗಳು, ಇವತ್ತು ಸಂಘ ಸಂಸ್ಥೆಗಳು ರಚ್ಚಿಗೆ ಎದ್ದೇಳ್ತಾರೆಂದು ಅವರ ಒಂದು ಮನಸ್ಥಿತಿಯನ್ನು ಇವತ್ತು ನಮ್ಮ ಮನಸ್ಥಿತಿನ ಕಂಡಿಡಿದು ಇವತ್ತು ಈ ಒಂದು ಅಲ್ಕ ಕೆಲಸ ಮಾಡ್ತಾರಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಕ ಕೆಟ್ಟ ಕೆಲಸ ಇದು. 20 ಲಕ್ಷ ಅಂತ ಹೇಳಿದ್ರು, ವಾಲ್ಮೀಕಿದು ಸೈಡ್ ಮಾಡಿ ದೊಡ್ಡದು ಮಾಡ್ಬೇಕಂತ ಹೇಳಿ ಮಾನವಿಗೆ ಸಂಬಂಧಪಟ್ಟಂತ ಪುತ್ಥಳಿಗಳು ರಾಷ್ಟ್ರೀಯ ನಾಯಕರು ಯಾವ್ಯಾವ ಇದಾವೆ ಅಷ್ಟನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ರಿ ಅಂತ ನಾವು ಮೀಟಿಂಗ್ನಲ್ಲಿ ಒಂದು ಒಳ್ಳೆ ನಿರ್ಣಯ ತಗೊಂಡು PA ಅವರಿಗೆ ನಾವು ಹೇಳಿದ್ವಿ. ಈ ಪ್ರೆಸೆಂಟ್ ಕಂಪನಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಅದು ಟಚ್ ಮಾಡಲಾರ್ದೇ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಮಾನವ ನಗರದಲ್ಲಿ ಇಷ್ಟಾಗಲ್ಲ ಮಾಡಿ ತಗೊಂಡು ನಡ ರಸ್ತೆಯಲ್ಲಿ ಇಷ್ಟು ಸಣ್ಣದು ಮಾಡ್ಯಾರ. ಸಣ್ಣದು ಮಾಡಿಬಿಟ್ಟು ನಮ್ಮ ದಲಿತ ಸಮುದಾಯಗಳಿಗೆ ನಾವೇನೋ ಒಂದು ಡಿಮ್ಯಾಂಡ್ ಮಾಡೋದಕ್ಕೆ ಇಡೀ ಮಾನ್ಯ ನಾಗರಿಕರಿಗೆ ಮತ್ತು ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂಥ ಜನರಿಗೆ ತೊಂದರೆ ಮಾಡ್ತಾರೆ ಕಂಪ್ನಿ. ಅದಕ್ಕೆ ತಾವುಗಳು ನಮ್ಮ ಡಿಮ್ಯಾಂಡ್ ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ. PD ಸಾಹೇಬರು ಬಂದಿದ್ದಾರೆ, ಅದು ಏನಾಯಿತು ಅಂತ ಕೇಳಬೇಕು. ಈಗಲೇ ಇಮಿಡಿಯೇಟ್ ಆಗಿ PA ಅವ್ರನ್ನ ಕರೆದು ಸಂಬಂಧಪಟ್ಟ ಕನ್ಸಲ್ಟ್ ಕಂಪನಿಯವ್ರನ್ನ ಕರೆದು ಇಂಜಿನಿಯರ್ನ ಕರೆದು ಇದು ಟೆಕ್ನಿಷಿಯನ್ ಮಾನವಿಲಿ 0. ಇದು ಮಾನವಿಗೆ ಎಂಟ್ರಿ ಆಗ್ತಾನೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದು ಸರ್ವಿಸ್ ರೋಡ್ ವರ್ಕ್ ಸರ್, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಒಂದು ಸರ್ವಿಸ್ ರೋಡ್ ಆಗುತ್ತೆ ಮಾನವಿಗೆ ಸಂಬಂಧಪಟ್ಟ ಸಿಟಿ ದಾಟವರಿಗೆ. ಈಗ ಅದು ಮಾಡ್ದೇನೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಹಳ ಅನಾಹುತ ಆಗ್ತೈತವೆ. ಆಕ್ಸಿಡೆಂಟ್ಗಳು ಸ್ಟಾರ್ಟ್ ಆಗಿವೆ. ಈಗಾಗಲೇ ಫುಟ್ಪಾತ್ ಸರ್ವಿಸ್ ರೋಡ್ ಬೇಕು, 6 ಲೈನ್ ರೋಡ್ ಆಗಬೇಕಾಗಿತ್ತು. ಅದು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಗಮನಕ್ಕೆ ಆಯಿತು ಇಲ್ಲೋ ಗೊತ್ತಿಲ್ಲ. ಅವರು ಮನ ಬಂದಂತೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಮಾನವಿ ನಗರದಲ್ಲಿ. ಹಂಗಾಗಿ ಮಾನವಿ ನಾವು ಜನರಿಗೆ ನಾವು ವಾಸ ಮಾಡ್ತಕ್ಕಂಥ ಮಾನವಿಯನ್ನ ನಾವು ಉಳಿಸ್ಕೊಳ್ಳಬೇಕಂದ್ರೆ ಮುಂದಕ್ಕೆ ನಮಗೂ ಉಳಿಗೆ ಆಗಲಿಲ್ಲ. ನಮ್ಮ ಫ್ಯೂಚರ್ಗೆ ನಮ್ಮ ಮಕ್ಕಳು ರಸ್ತೆ ಮೇಲೆ ಹೋಗ್ತಾರೆ, ಅವ್ರು ಲೆಫ್ಟ್ ಸೈಡು ರೈಟ್ ಸೈಡು ಅವ್ರು ಟರ್ನ್ ಮಾಡೋದಕ್ಕೆ ಗೊತ್ತಿರಲ್ಲ. ಯಾವುದು ಇತರ ರಾಜ್ಯಕಾರಿಗಳು ನಮ್ಮದು ಮನವಿ ಇವತ್ತೇ ತಾವು ಕನ್ಸಲ್ಟ್ ಇದ್ದಂಥವ್ರು ಕರೆದು ತಾವು ದಂಡಾಧಿಕಾರಿಗಳಿದ್ರಿ, ಮನೆ ಉಪಜಿಲ್ಲಾ ಅಧಿಕಾರಿಗಳಿದ್ರಿ, ಕರೆದು ಬಿಟ್ಟು ಕುಲಂಕುಷವಾಗಿ ಮಾತಾಡಬೇಕು. ಎರಡನೇದು ಏನಾಗಿದೆ ಅಂದರೆ ಹಳೆಯ ಡೈವರ್ಟ್ ಮಾಡ್ತಾ ಇದ್ದಾರಲ್ಲ, ಅದು ನಾನು ಮನೆಗೆ ಪ್ರಶ್ನೆ ಮಾಡಿದೆ. ಅದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಮಾಡ್ಬೇಕಂತೇನಿಲ್ಲ, ಎಸ್ಟಿಮೇಟ್ನಾಗ ಇಲ್ಲ ಅಂದ್ರೆ ಅದ್ರ ಮೇಲೆ ಮಾಡೋದು. ಈಗ 1,700 ಕೋಟಿ ಅನುದಾನದ ಅಡಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ತ್ಯಾಕಾಗಂತ ಕೆಲಸ ಮಾಡಬಾರ್ದು ಯಾವಾಗ ಇರಲಿ. ಅದು ಅದೇನಂತಾರೆ ಅಂಗಿ ಹೊಲಿಸಿ ಕುಲಾಯಿ ಹೊಲಿಸ್ಬೇಕು. ಕುಲಾಯಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಕೂಸು ತಲೆ ಇಲ್ಲಂಗಿದ್ರೆ ನಮಗೆ ಮರ್ಯಾದೆ ಹೋಗಲ್ಲ. ಅದು ಎಸ್ಟಿಮೇಟ್ ಇಲ್ಲ ಅಂದ್ರೆ ಒಂದು ಡೈವರ್ಟ್ ಸಿಂಗಲ್ ಡೈವರ್ಟರ್ ಮಾಡಿದ್ರು ಆ ಕಡೆ 1 ಫೀಟ್ ಈ ಕಡೆ 1 ಫೀಟ್ ರಸ್ತೆ ಸಿಗ್ತದೆ, ಗಿಡಗಳು ಉಳಿತಾವ, ಕಂಬಗಳು ತೆಗೆದಿ ಹೊಸ ಕಂಬಗಳು ಆಗ್ತವೆ. ಅವ್ರು ಚೀಫ್ ಆಫೀಸರ್ ಯಾರು ಇಲ್ಲಿದ್ರು ಚೀಫ್ ಆಫೀಸರ್ ತಾವೇಲ್ಲ. ಈಗ ನೀವು ಅದನ್ನ ಹಳೆ ಪೋಲ್ಸ್ಗಳನ್ನು ತೆಗಿತಾರೋ ಅಥವಾ ಅದ್ರ ಮೇಲೆ ತೆಗಿತಾರೆ ಕಡ್ಡಾಯ. ಎರಡು ಹಳೆ ಪೋಲ್ಸ್ ತೆಗಿತಾರೆ, ಹಳೆವೆಲ್ಲ ತೆಗಿತಾರ. ಮೊದಲೇ ತೆಗಿಬೇಕಾಗಿತ್ತಲ್ಲ. ಈಗ ಯಾರೋ ಅಲ್ಲಿ ಗಿಡಗಳ ಹಾಳಾಗಬಾರ್ದು, ಆ ಗಿಡ ಉಳಿಬೇಕು, ನಮ್ಮ ಮಾನವಿಗೆ ರಸ್ತೆ ಅಗಲಿಗೆ ಆಗಬೇಕು, ಎಲ್ಲ ಒಂದು ಆಗಂಗಿಲ್ಲ. ಪೀಳಿಗೆಗೆ ಮುಂದಿನ ಪೀಳಿಗೆ ಟೆಕ್ನಿಷಿಯನ್ ಕರೆದು ಆ ಮುಂದಿನ ಪೀಳಿಗೆಗೆ ಅಡ್ಡಾಡಂತ ಕೆಲಸ ಮಾಡಿದ್ರೆ ಅದು ಒಳ್ಳೇದಂತ ನನ್ನ